ಎಲ್ಲಿ ಅಥರ್ವ ಎಲ್ಲಮ್ಮ ಈ ಕಡೆ ತಿರ್ಗು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸಿಂಪಲಾಗಿ ಪೂಜೆ ಮಾಡ್ತಾ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನನ್ನ ಮಗನ್ನ ಕೃಷ್ಣನ ಡ್ರೆಸ್ ಎಲ್ಲ ಹಾಕಿ ಬೆಳಗ್ಗೆನೆ ಸ್ಕೂಲಿಗೆ ಕಳಿಸಿದ್ದೆ. ಯಾಕೆಂದರೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದ. ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಪೂಜೆ ಮಾಡೋಕೆ ಹೋಗಲಿಲ್ಲ, ಯಾಕೆಂದರೆ ರೋಹಿಣಿ ನಕ್ಷತ್ರ 3:30 ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸಂಜೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅದಕ್ಕೆ ನಾನು ಸಂಜೆನೇ ಪೂಜೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಅಂತ ಸಿಹಿ ಅವಲಕ್ಕಿ ಮತ್ತು ಪಾಯಸ ಮಾಡಿದ್ದೆ. ಅದನ್ನೇ ಇಟ್ಟು ತುಳಸಿ ಎಲ್ಲ ಇಟ್ಟು ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋಣ ಅಂದರೆ ನನ್ನ ಮಗ ಬರಲಿಲ್ಲ. ಪಕ್ಕದ ಮನೇಲಿ ಹುಡುಗರೆಲ್ಲ ಬಂದಿದ್ರು, ಅವ್ರ ಜೊತೆ ಆಟ ಆಡ್ತೀನಿ ಅಂತ ಹೋದ ಗಾಡಿ ತೊಗೊಂಡು. ನನ್ನ ಮಗ ಏನು ಕಿತಾಪತಿ ಮಾಡ್ತಿದ್ದಾನೆ ಅಂದರೆ, ಅಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲಿ ರಂಗೋಲಿ ಎಲ್ಲ ಹಾಕೋಗಿ ಆ ರಂಗೋಲಿ ಎಲ್ಲ ಫುಲ್ ಅಳಿಸಿ ಮಡಗಿದ್ದಾನೆ. ಅಟ್ಲೀಸ್ಟ್ ಪೂಜೆ ಮಾಡೋ ಗಂಟನಾದರೂ ಇರಲಿ ರಂಗೋಲಿ ಅಂತ ಹಾಕಿದ್ದೆ. ನನಗೆ ಗೊತ್ತಿತ್ತು ಅವನು ಹಿಂಗೆ ಮಾಡ್ತಾನೆ ಎದ್ರೆ ಅಂತ. ಮಲಗಿದ್ದ, ಅದಕ್ಕೆ ಹಾಕಿದ್ದೆ ಅಟ್ಲೀಸ್ಟ್ ಪೂಜೆ ಮಾಡೋ ಗಂಟನಾದರೂ ಇರಲಿ ಅಂತ. ಪೂಜೆನೂ ಆಯಿತು, ರಂಗೋಲಿನೂ ಫುಲ್ ಎಲ್ಲ ಅಳಿಸಿಟ್ಟಿದ್ದಾನೆ. ಮಕ್ಕಳಿರೋ ಮನೇಲಿ ಹಿಂಗೆ ಅನಿಸುತ್ತೆ. ನನ್ನ ಮಗನೂ ಹಿಂಗೆ ಒಂಚೂರು ರಂಗೋಲಿ ಇಡಕ್ಕೆ ಬಿಡೋಲ್ಲ ಹೊಸ್ಲಲ್ಲಿ. ಅಟ್ಲೀಸ್ಟ್ ಅಳಿಸಿದ್ರೆ ಹೋಗ್ಲಿ ಬಿಡಿ ಅನ್ಬೋದು. ಒಂದೊಂದು ಟೈಮ್ ಬಾಯಿಗೆ ಹಾಕೊಂಡು ತಿಂದುಬಿಡ್ತಾನೆ ರಂಗೋಲಿನ, ಅದೇ ಭಯ. ನಾನು ಅದಕ್ಕೆ ರಂಗೋಲಿನೇ ಹಾಕೋಕೆ ಹೋಗಲ್ಲ. ಸುಮ್ಮನೆ ಅರ್ಶಿನ ಕುಂಕುಮ ಹೂವು ಬಿಡ್ತೀನಿ. ಒಂದೊಂದು ಟೈಮ್ ಹೂವು ಇಟ್ಟರು ಹಂಗೆ ಎಲ್ಲ ಕಿತ್ತು ಹಾಕಿರ್ತಾನೆ. ಹೂವನೂ ಇರೋಕ್ಕೆ ಬಿಡೋಲ್ಲ ಹೊಸ್ಲಲ್ಲಿ. ಒಟ್ನಲ್ಲಿ ಅವ್ನಿಗೆಲ್ಲ ಖಾಲಿ ಖಾಲಿ ಇರಬೇಕು. ಹೂವು ಏನು ರಂಗೋಲಿ ಏನೂ ಇರಬಾರ್ದು, ಆ ರೀತಿ ಮಾಡ್ತಾನೆ. ಚಿಕ್ಕ ಮಕ್ಳಿರೋ ಮನೇಲಿ ಆಲ್ಮೋಸ್ಟ್ ಹಿಂಗೆ ಅನಿಸುತ್ತೆ. ನನ್ನ ಮಗನಿಗೆ ಎದ್ರುಕೊಂಡೆ ನಾನು ರಂಗೋಲಿ ಹಾಕೋದನ್ನು ಬಿಟ್ಬಿಟ್ಟಿದ್ದೀನಿ. ಆಗಲೇ 2 ಇಯರ್ಸ್ ಆಗೋಯ್ತು ರಂಗೋಲಿನೇ ಹಾಕಿ. ಬರ್ತಿದ್ದಿದ್ದು ರಂಗೋಲಿ ಎಲ್ಲ ಮರ್ತೋಗ್ಬಿಟ್ಟಿದೆ ಇವಾಗ. ಅದಕ್ಕೆ ಸಿಂಪಲಾಗಿ ಹಾಕ್ಕೊಂಡಿದ್ದೆ, ಅಟ್ಲೀಸ್ಟ್ ಪೂಜೆ ಮಾಡೋ ಗಂಟನಾದರೂ ಇರಲಿ ಅಂತ. ಅಳಿಸಿ ಇಟ್ಟಿದ್ದಾನೆ, ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಅದೇ ನಾನು. ಈಗ ನೈಟ್ಗೆ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸಂಜೆ ಪಾಯಸ ಎಲ್ಲ ಮಾಡಿದ್ನಲ್ಲ, ಅದ್ರ ಜೊತೆಗೆ ಬಜ್ಜಿ ಮಾಡ್ಕೊಂಡಿದ್ದೆ. ಅದನ್ನೇ ಪಾಯಸ ಮತ್ತು ಬಜ್ಜಿನೇ ತಿಂದು ಸ್ನ್ಯಾಕ್ಸ್ ಥರ. ಇವಾಗ ನೈಟ್ ಅಡುಗೆ ಮಾಡ್ಕೊತಾ ಇದ್ದೀನಿ. ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಸ್ಸಾಂಬಾರು ಮಾಡು ಅಂತ ಅಂದರು ನಮ್ಮ ಮನೆಯವರು. ತುಂಬ ದಿನ ಆಗಿತ್ತಲ್ಲ ಬಸ್ಸಾರು ಮಾಡು, ಅದ್ರ ಜೊತೆ ಮುದ್ದೆ ತಿನ್ನೋಣ ಅಂತಂದರು. ಸರಿ ಅಂದ್ಬಿಟ್ಟು ಬಸ್ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಸಬ್ಬಸಿಗೆ ಸೊಪ್ಪು ತಂದಿದ್ದೆ, ಅದೇ ಇಟ್ಟು ಸಬ್ಬಸಿಗೆ ಸೊಪ್ಪು ಹಾಕಿ ಬಸ್ಸಾಂಬಾರು ಮಾಡ್ಕೊತಾ ಇದ್ದೀನಿ. ನನಗಂತೂ ಸಖತ್ ಇಷ್ಟ ಬಸ್ಸಾಂಬಾರು ಅಂದರೆ. ಅದಕ್ಕೆ ಬಸ್ಸಾಂಬಾರು ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಯಾಕೆ ಅಂದರೆ 2 ಡೇಸ್ಗಾಗಲಿ ಅಂತ. ಯಾಕೆ ಇವತ್ತು ನನಗೆ ಬಿಸಿ ಇದ್ದಾಗ ಇಷ್ಟ ಆಗಲ್ಲ ಸಾಂಬಾರು, ತಂಗ್ಳು ಬಿದ್ದಾಗಲೇ ಇಷ್ಟ, ಅದಕ್ಕೆ ಜಾಸ್ತಿ ಮಾಡ್ಕೊತೀನಿ. ನಾನು ಅಡುಗೆ ಮಾಡ್ತಿದ್ರೆ ನನ್ನ ಮಗ ಅಳ್ತಿದ್ದಾನೆ ಎತ್ಕೋ ಅಂತ. ಅವ್ರ ಡ್ಯಾಡಿ ಬೇಕು ಅಂತ ಹೇಳ್ತಾ ಇದ್ದ. ಅವ್ರ ಡ್ಯಾಡಿ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು, ಅದಕ್ಕೆ ಎತ್ಕೊಂಡ್ಬಂದೆ. ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಷ್ಟೇ ಸಿಂಪಲಾಗಿ ಇವತ್ತಿನ ವ್ಲಾಗು. ಪೂಜೆ ಮತ್ತು ಅಡುಗೆ ಮಾಡೋದು ತೋರಿಸಿದ್ದೀನಿ ಅಷ್ಟೇ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೀನಿ.